ಟಿಪ್ಪು ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ಹಿಂದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಟಿಪ್ಪು ಜಯಂತಿ ಮಾಡ್ತಾ ಇತ್ತು. ಬಟ್ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಅದನ್ನ ರದ್ದು ಮಾಡಿತು. ಈಗ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಟಿಪ್ಪು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಮೈಸೂರು ಏರ್ಪೋರ್ಟ್ಗೂ ಕೂಡ ಟಿಪ್ಪು ಹೆಸರಿಡಬೇಕು ಅನ್ನುವಂತ ಆಗ್ರಹ ಹೆಚ್ಚಾಗ್ತಾ ಇದೆ. ಟಿಪ್ಪು ಹೆಸರಿಡಬೇಕು ಅಂತ ಶಾಸಕ ಪ್ರಸಾದ್ ಅಬ್ಬಯ್ಯ ಆಗ್ರಹಿಸಿದ್ದಾರೆ. ಸದನದಲ್ಲೇ ಈ ವಿಚಾರ ಚರ್ಚೆಯಾಗಿದೆ. ಟಿಪ್ಪು ಸುಲ್ತಾನ್ ಓರ್ವ ಮಹಾನ್ ನಾಯಕ, ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಸದನದಲ್ಲಿ ಕಾಂಗ್ರೆಸ್ ಶಾಸಕರ ಆಗ್ರಹ ಆಗಿದೆ. ಪ್ರಸಾದ್ ಅಬ್ಬಯ್ಯ ಆಗ್ರಹಕ್ಕೆ ಶಾಸಕ ಹ್ಯಾರಿಸ್ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ತಪ್ಪೇನು? ಮೈಸೂರು ಏರ್ಪೋರ್ಟ್ಗೆ ಹೆಸರಿಡಲೇಬೇಕು. ಟಿಪ್ಪು ಹೆಸರಿಟ್ರೆ ತಪ್ಪೇನಿದೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ, ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡಲೇಬೇಕು ಅನ್ನುವಂತಹ ವಿಚಾರವನ್ನ ಕೈ ಶಾಸಕರು ಸದನದಲ್ಲೇ ಪ್ರಸ್ತಾಪ ಮಾಡಿದ್ದಾರೆ. ಪ್ರಸಾದ್ ಅಬ್ಬಯ್ಯ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿಯ ಶಾಸಕರುಗಳು ವಿರೋಧ ವ್ಯಕ್ತಪಡಿಸಿದಾಗ ಟಿಪ್ಪು ಸುಲ್ತಾನ್ ಯಾವ ರೀತಿ ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ವೀರತ್ವವನ್ನು ಮೆರೆದಿದ್ದ, ಪ್ರಥಮ ಬಾರಿಗೆ ಮಿಸೈಲ್ಗಳನ್ನು ತಯಾರು ಮಾಡಿಟ್ಟಿದ್ದ, ಅವನ ಶಸ್ತ್ರಕೂಟಿಗೆ ನೀರು ಹಾಯಿಸದೆ ಹೋಗಿದ್ರೆ ಬ್ರಿಟಿಷರು ಆವತ್ತೇ ಪಲಾಯನ ಆಗ್ತಿದ್ರು. ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ರೇಷ್ಮೆ, ಮೈಸೂರು ರೇಷ್ಮೆ, ಪರ್ಷಿಯನ್ ಬೆಳೆ, ಜನರಿಗೆ ಭೂಮಿಯನ್ನು ಹಂಚಿದಂಥ ಮೊದಲನೇ ರಾಜ, ಸಾಮಾಜಿಕ ನ್ಯಾಯದ ಪ್ರತೀಕ ನಂಜನಗೂಡಿನ ನಂಜುಂಡೇಶ್ವರ ಇರ್ಬೋದು, ನಮ್ಮ ಶ್ರೀರಂಗಪಟ್ಟಣದ ರಂಗನಾಥ ಇರ್ಬೋದು, ಕೊಲ್ಲೂರು. ಈಗ ಅವರೊಬ್ಬರು ರಾಷ್ಟ್ರ ನಾಯಕರು, ಅವ್ರದ್ದೇ ಆದಂಥ ಒಂದು ಕೊಡುಗೆ ಕರ್ನಾಟಕಕ್ಕಿದೆ ಟಿಪ್ಪು ಸುಲ್ತಾನ್ರು. ಆದರೂ ಕೂಡ ಇವತ್ತು ವಿನಾಕಾರಣ ಕೆಲವರು ಕೋಮುವಾದಿಗಳು, ಕೋಮು ಶಕ್ತಿಗಳು ಎಲ್ಲೋ ಒಂದು ಕಡೆ ರಾಷ್ಟ್ರದ್ರೋಹಿ ಅನ್ನುವಂಥ ಬಿಂಬಿಸುವಂಥ ಕೆಲಸ ಮೇಲಿನ ಮೇಲೆ ಆಗ್ತಾಯಿದೆ. ಇವರು ಯಾವತ್ತೂ ಕೂಡ ಇತಿಹಾಸವನ್ನು ತಿರುಚುವಂಥ ಕೆಲಸನೇ ಮಾಡ್ತಾ ಬಂದಿದ್ದಾರೆ. ಮತ್ತು ಈ ಮುಂಚೆ ಇವ್ರಿಗೆ ಯಾಕೆ ಗೊತ್ತಿರಲಿಲ್ಲ? ಇಟ್ರೆ ಏನು ತಪ್ಪೇನಿದೆ? ವಾಟ್ ಈಸ್ ರಾಂಗ್ ಇನ್ ದಟ್? ಅವರು ಕರ್ನಾಟಕಕ್ಕೆ, ಮೈಸೂರಿಗೆ ಮಾಡಿರುವಂಥದ್ದು ಚರಿತ್ರೆಯಲ್ಲಿ ಇರುವಂಥದ್ದೇ ಅಲ್ವಾ, ಇಡ್ಬೋದು, ಹೆಸರು ಇಡೋದ್ರಲ್ಲಿ ತಪ್ಪೇನಿದೆ? ಬಿಜೆಪಿ ಒಂದಷ್ಟು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ನೀವು ನೋಡಿ, ನೀವು ಸದ್ಯದಲ್ಲಿದ್ದರೆ ಕೆಲಸನೇ ಅದೇ ತಾನೇ, ಅವ್ರು ಯಾವಾಗಲೂ ಅದನ್ನೇ ಮಾಡ್ತಾ ಇರ್ತಾರೆ. ನೋಡಿ, ಅವರು ಚರಿತ್ರೆಯನ್ನು ಬದಲಾಯಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವೆಲ್ಲ ಸರಿಯಲ್ಲ. ಯಾರ್ಯಾರು ಆ ಕಾಲಕ್ಕೆ ತಕ್ಕಂತೆ ಅವ್ರಿಗೆ ಬೇಕಾಗಿರುವಂಥದ್ದು ಆಗಬೇಕಾಗಿರುವಂಥ. ನೋಡಿ, ಟಿಪ್ಪು ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದಂತೆ ಬಿಜೆಪಿ ನಾಯಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ನಮ್ಮ ಸಮ್ಮತಿ ಇಲ್ಲ ಅನ್ನುವಂತಹ ವಿಚಾರವನ್ನ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡ್ತಿದ್ದಾರೆ. ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡೋದು ಸೂಕ್ತವಲ್ಲ, ಇದನ್ನ ನಾವು ವಿರೋಧ ಮಾಡ್ತೀವಿ ಅಂತ ಬಿಜೆಪಿ ಶಾಸಕರು ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಟಿಪ್ಪು ಹೆಸರಿಡಬಾರದು, ಬೇಕಾದ್ರೆ ಮೈಸೂರು ಮಹಾರಾಜರ ಹೆಸರಿಡ್ಲಿ. ಸದನದಲ್ಲಿ ಬಿಜೆಪಿ ಶಾಸಕರು ಒಕ್ಕೊರಲಿನ ಆಗ್ರಹ ಮಾಡಿದ್ದಾರೆ. ಕಾಂಗ್ರೆಸ್ನವರಿಗೆ ಮೈಸೂರು ಮಹಾರಾಜರು ಬೇಕಾ, ಟಿಪ್ಪು ಬೇಕಾ ಅಂತ ನೇರ ಪ್ರಶ್ನೆಯನ್ನ, ನೇರ ಸವಾಲನ್ನ ಬಿಜೆಪಿ ಶಾಸಕರು ಸದನದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಟಿಪ್ಪು ಸುಲ್ತಾನ್ ಹೆಸರಿಡಲಿಕ್ಕೆ ನಾವು ಸಂಪೂರ್ಣವಾದಂಥ ವಿರೋಧವನ್ನು ಮಾಡ್ತೇವೆ. ಯಾರು ಈ ದೇಶಕ್ಕಾಗಿ, ನಾಡಿಗಾಗಿ ಒಳ್ಳೆ ಕೆಲಸವನ್ನು ಮಾಡಿರ್ತಕ್ಕಂಥ ಅಂಥವ್ರ ಹೆಸರನ್ನು ಇಡುವಂಥ ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ಟಿಪ್ಪು ಸುಲ್ತಾನ್ ಯಾವ ಕೋಮುವಾದಿ ಮತಾಂಧ ಅಂತ ಹೇಳ್ತಾ ಇದ್ವಿ, ಆ ರೀತಿಯಾದಂಥ ವ್ಯಕ್ತಿಗಳ ಹೆಸರನ್ನು ಇಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವುದಕ್ಕೂ ಕೂಡ ಕೊಡುವುದಿಲ್ಲ ಅನ್ನೋಂಥದ್ದು ಸ್ಪಷ್ಟತೆ ಇದೆ. ನೋಡಿ, ಆ ಥರ ಏನಾಗಲ್ಲ. ಯಾಕಂದರೆ ಇಲ್ಲಿ ಒಪಿನಿಯನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ವಾನುಮತದಿಂದ ಹೋದಾಗ ಮಾತ್ರ ಆಗುತ್ತೆ. ಇಲ್ಲ ಅಂತಂದ್ರೆ ನಮ್ಗೆ ಗೊತ್ತೈತೆ ಹೆಂಗೆ ನಿಲ್ಲಿಸ್ಬೇಕಂತೇಳಿ. ಇವತ್ತು ತೆಗೆದುಕೊಂಡಿರ್ತಕ್ಕಂಥ 4 ಹೆಸರು, ಸಂಗೊಳ್ಳಿ ರಾಯಣ್ಣ ಹೆಸರಾಗಲಿ, ಜಗಜ್ಯೋತಿ ಬಸವೇಶ್ವರಲ್ಲಿ, ಕುವೆಂಪು ಕರ್ನಾಟಕದ 4 ಪ್ರಮುಖ ವಿಮಾನ ನಿಲ್ದಾಣಗಳಿಗೆ ಹುಬ್ಬಳ್ಳಿ ಸಂಗೊಳ್ಳಿ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಬೆಳಗಾವಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಶಿವಮೊಗ್ಗ ಕುವೆಂಪು, ವಿಜಯಪುರಕ್ಕೆ ಜಗಜ್ಯೋತಿ ಬಸವೇಶ್ವರ ಹೆಸರಿಡಬೇಕನ್ನುವಂಥ ಒಂದು ಉತ್ತಮ ನಿರ್ಣಯವನ್ನು ಇವತ್ತು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ಮಂಡನೆ ಮಾಡಿದರು. ಟಿಪ್ಪು ಸುಲ್ತಾನ್ ಇಡೀ ಮೈಸೂರು ಸಂಸ್ಥಾನ ಹಾಳು ಮಾಡಿದಂಥ ವ್ಯಕ್ತಿ, ಅಂಥವ್ರ ಹೆಸರು ಇಡಬೇಕಂತೇಳಿ ದುರ್ದೈವ ಕಾಂಗ್ರೆಸ್ನವ್ರು ಇವತ್ತು ಒತ್ತಾಯ ಮಾಡ್ತಾರೆ. ಅವರಿಗೆಲ್ಲ ಮಾನ ಮರ್ಯಾದೆ ಇಟ್ಕೊಂಡು ಮಾತಾಡಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನಿದ್ರು, ಇಡೀ ಹಳೆ ಮೈಸೂರು ಭಾಗ ಇವತ್ತು ಏನಾದರೂ ಕನಂಬಾಡಿ ಏನು ಅಣೆಕಟ್ಟಾಗಿದೆ, ಸ್ವಂತ ಅವರೆಲ್ಲ ಬಂಗಾರ ಸಹ ಒತ್ತೆ ಇಟ್ಟು ಅಂಥ ಒಂದು ನೀರಾವರಿ ಮಾಡಿದಂಥವ್ರು. ಇವರೆಲ್ಲ ಕ್ಷುಲ್ಲಕ ಮುಸ್ಲಿಂ ಓಟ್ ಸಲುವಾಗಿ ಈ ರೀತಿ ಅತಿ ಹೀನ ಒಂದು ಕೃತ್ಯ ಮಾಡ್ತಾ ಇದ್ದು ನಾ ಖಂಡಿಸ್ತೇನೆ. ಯಾಕೆ
ಈಗ ವಿಮಾನ ನಿಲ್ದಾಣಗಳಿಗೆ ಟಿಪ್ಪು ಸುಲ್ತಾನ ಅಥವಾ ಗಂಧದ ಕಳ್ಳ ವೀರಪ್ಪನು ಇಂಥವ್ರದ್ದೆಲ್ಲ ಹೆಸರು ಇಡೋಕ್ಕಾಗೋದಿಲ್ಲ. ದರೋಡೆಕರದು, ಲೂಟಿಕರದು, ಸಮಾಜಘಾತಕರದು. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಈ ರೀತಿಯ ವಿಚಾರಗಳನ್ನು ಸಮಾಜ ಒಡೆಯುವಂಥದ್ದು, ದುಷ್ಟದ ಪ್ರಮೋಟ್ ಮಾಡುವಂಥ ವಿಚಾರ ಬಿಡಬೇಕು. ಜನರ ಭಾವನೆಗಳಿಗೆ ತಿಳ್ಕೋಬೇಕು. ಟಿಪ್ಪು ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟು ಹಾಕಿದೆ. ಈ ಎಲ್ಲ ವಿವಾದದಿಂದ, ಈ ಎಲ್ಲ ಬೆಳವಣಿಗೆಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮೈಸೂರು ಏರ್ಪೋರ್ಟ್ಗೆ ಹೆಸರು ಇಡಬೇಕು ಅನ್ನುವಂತ ಆಗ್ರಹ ಕೈ ಶಾಸಕರದ್ದು. ಟಿಪ್ಪು ಜಯಂತಿ ಮರು ಆಚರಣೆಗೂ ಕೂಡ ಕೈ ಶಾಸಕರು ಒತ್ತಾಯ ಮಾಡ್ತಿದ್ದಾರೆ. ಶಾಸಕರ ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಟಿಪ್ಪು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಟಿಪ್ಪು ಸುಲ್ತಾನ್ ಹೆಸರು ಪ್ರಸ್ತಾಪ ಆಗಿದೆ ವಿಮಾನ ನಿಲ್ದಾಣಕ್ಕೆ, ಅದೇನು ಹೇಳ್ತೀರಾ ಸರ್? ಟಿಪ್ಪು ಸುಲ್ತಾನ್ ಹೆಸರು ಪ್ರಸ್ತಾಪ ಆಗಿದೆ ವಿಮಾನ ನಿಲ್ದಾಣಕ್ಕೆ, ಅದೇನು ಹೇಳ್ತೀರಾ ಸರ್? ಟಿಪ್ಪು ಸುಲ್ತಾನ್ ಹೆಸರು ಪ್ರಸ್ತಾಪ ಆಗಿದೆ ವಿಮಾನ ನಿಲ್ದಾಣಕ್ಕೆ, ಅದೇನು ಹೇಳ್ತೀರಾ? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಟಿಪ್ಪು ವಿವಾದ ಅಥವಾ ಟಿಪ್ಪು ಹೆಸರು ಮತ್ತೊಮ್ಮೆ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಬಟ್ ಕಾಂಗ್ರೆಸ್ ಪಾಳ್ಯದಲ್ಲಿ ಟಿಪ್ಪು ಜಯಂತಿ ಆಚರಣೆ ಆಗಬೇಕು, ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡಬೇಕು ಅನ್ನುವಂತ ಒತ್ತಾಯ ಆಗ್ತಾ ಇದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಪಕ್ಷದ ನಾಯಕರ ಹೇಳಿಕೆಗಳಿಂದ ಯಾಕೆ ಅಂತರ ಕಾಯ್ದುಕೊಂಡ್ರು? ಇದು ಪ್ರಶ್ನೆ ಆಗ್ತಾ ಇದೆ. ಶ್ರುತಿ, ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಮತ್ತೆ ಟಿಪ್ಪು ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು. ಈ ಹಿಂದೆ ಸಾಕಷ್ಟು ಸಂಚಲನಕ್ಕೆ ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಬೇರೆ ರೀತಿಯ ಚರ್ಚೆಗೆ ಗ್ರಾಸ ಆಗಿದ್ದಂಥ, ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದ್ದಂತಹ ಟಿಪ್ಪು ಜಯಂತಿ ವಿಚಾರ ಏನಿದೆ ಅದು ಬಿಜೆಪಿ ಸರ್ಕಾರ ನಿಲ್ಲಿಸಿತ್ತು. ಒಂದಷ್ಟು ಗಲಾಟೆ ನಂತರ ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಬಂತು. ಅಲ್ಲೂ ಕೂಡ ಟಿಪ್ಪು ಜಯಂತಿನ ಮತ್ತೆ ಆಚರಣೆ ಮಾಡ್ತಾರಾ ಅನ್ನೋವಂಥದ್ದು ಕೂಡ ಒಂದು ರೀತಿಯಲ್ಲಿ ಚರ್ಚೆ ಆರಂಭ ಆಗಿತ್ತು. ಆದರೆ ಅದಕ್ಕೆ ಆ ಸಾಹಸಕ್ಕೆ ಆ ನಿರ್ಧಾರಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿರಲಿಲ್ಲ. ಇದಾದ ಬಳಿಕ ಶ್ರುತಿ ಈಗ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಟಿಪ್ಪು ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು. ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಇಡಬೇಕು ಅನ್ನೋಂಥದ್ದು ಪ್ರಸ್ತಾಪ ಬಂದಿರುವಂಥದ್ದು. ಕಾಂಗ್ರೆಸ್ ಶಾಸಕರು ಹೇಳ್ತಾ ಇರುವಂಥದ್ದು ಅದು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು. ಅದು ಒಂದು ರೀತಿಯಲ್ಲಿ ನಂತರದ ವಿಚಾರ ಬಿಜೆಪಿ ವಿರೋಧ ವ್ಯಕ್ತಪಡಿಸಿರುವಂಥದ್ದು. ಆದರೆ ಸರ್ಕಾರ ಕೈಗೊಳ್ಳಬೇಕಾದಂತಹ ನಿರ್ಧಾರ ಟಿಪ್ಪು ಜಯಂತಿಯನ್ನು ಮತ್ತೆ ಆಚರಣೆ ಮಾಡಬೇಕು ಅಂತ ಕೈ ಶಾಸಕರು ಬಹಿರಂಗವಾಗಿ ಹೇಳ್ತಾ ಇರುವಂಥದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಈಗ ಎಕ್ಸ್ಕ್ಲೂಸಿವ್ ಆಗಿ ಹೇಳಿರುವಂಥದ್ದು ಒಂದು ಶಾಸಕ ಅಭಯ್ ಪ್ರಸಾದ್ ಹೇಳಿರುವಂಥದ್ದು, ಅದೇ ರೀತಿ ಯಾರೀಸ್ ಕೂಡ ಹೇಳಿರುವಂಥದ್ದು ಮತ್ತು ನರೇಂದ್ರ ಸ್ವಾಮಿ ಕೂಡ ಹೇಳಿರುವಂಥದ್ದು. ಇವರು ಹೇಳ್ತಾ ಇರುವಂಥದ್ದು ಟಿಪ್ಪು ಜಯಂತಿಯನ್ನ ಮತ್ತೆ ಆಚರಣೆ ಮಾಡಬೇಕು, ಟಿಪ್ಪು ಜಯಂತಿಯನ್ನ ನಿಲ್ಲಿಸಿದ್ದು ತಪ್ಪು ಅಂತ ಹೇಳಿರುವಂಥದ್ದು. ಇದು ಸಾಕಷ್ಟು ವಿವಾದದ ಜೊತೆಗೆ ಚರ್ಚೆಯ ವಿಚಾರ ಆಗಿರುವಂಥದ್ದು. ಸರ್ಕಾರ ಮತ್ತೆ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಮುಂದಾಗ್ತಾರ ಅನ್ನುವಂಥದ್ದು. ಜೊತೆಗೆ ಈ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ರೀತಿಯಲ್ಲಿ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿರುತ್ತದೆ. ಯಾಕೆ ಅಂತಂದ್ರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಂಚಿನ ಕೂಡ ಒಂದು ರೀತಿಯಲ್ಲಿ ಸಾಫ್ಟ್ ಹಿಂದುತ್ವ ರೀತಿಯಲ್ಲಿ ಕೂಡ ಮಾತಾಡ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಕಾಂಗ್ರೆಸ್ ಶಾಸಕರು ಅಂತೆಕಂತೆಲ್ಲ ಬಹಿರಂಗವಾಗಿ ಕಾಂಗ್ರೆಸ್ ಶಾಸಕರು ಟಿಪ್ಪು ಜಯಂತಿನ ಆಚರಣೆ ಮಾಡಬೇಕಂತ ಆಗ್ರಹ ವ್ಯಕ್ತಪಡಿಸಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡಿ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಅಂತ ಹೇಳಿದ ಬೆನ್ನಲ್ಲೇ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಡಿ ಕೆ ಶಿವಕುಮಾರ್ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದಾಗ ಆಗ ಅವರು ಉತ್ತರ ಕೊಡೋಕ್ಕೆ ನಿರಾಕರಣೆ ಮಾಡಿರುವಂಥದ್ದು. ಟಿಪ್ಪು ಜಯಂತಿಯ ಪ್ರಶ್ನೆ ಬರ್ತಾ ಇದೆ ಕೂಡ ಅವರು ಏನು ಮಾತಾಡದೆ ಏನು ಪ್ರತಿಕ್ರಿಯೆ ಕೊಡದೆ ಹೋಗಿರುವಂಥದ್ದು. ಅಂದ್ರೆ ಇದರ ಅರ್ಥ ಇನ್ನೊಂದು ಕಡೆ ಕಾಂಗ್ರೆಸ್ ಈ ವಿಚಾರವನ್ನ ಅಂತರ ಕಾಯ್ಕೊಳ್ತಾ ಇದೆಯಾ, ಅದರಲ್ಲೂ ಡಿ ಕೆ ಶಿವಕುಮಾರ್ ಈ ವಿಚಾರ, ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷ ಅವರು ಈ ವಿಚಾರ ಡಿಸಿಎಂ ಕೂಡ ಆಗಿರುವಂಥದ್ದು. ಸರ್ಕಾರದ ನಿರ್ಧಾರ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ಸ್ಥಾನದಲ್ಲಿರುವಂಥದ್ದು. ಡಿ ಕೆ ಶಿವಕುಮಾರ್ ಈಗ ಅಂತರ ಕಾಯ್ದುಕೊಳ್ತಾ ಇರುವಂಥದ್ದು. ಇದು ಶಾಸಕರು ಅಥವಾ ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಗೊಂದಲ ಆಗಿದೆಯಾ ಅನ್ನುವಂಥದ್ದು. ಈಗ ಕಾಂಗ್ರೆಸ್ ಶಾಸಕರು ಬಹಿರಂಗವಾಗಿ ಆಗ್ರಹ ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ತೀರ್ಮಾನ ಕೈಗೊಳ್ತಾರೆ ಅಥವಾ ಇದಕ್ಕೆ ಸರ್ಕಾರದ ಸ್ಪಷ್ಟನೆ ಏನು ಅನ್ನೋಂಥದ್ದು ಬಹಳ ಪ್ರಮುಖವಾದಂಥ ವಿಚಾರ ಆಗಿರುವಂಥದ್ದು. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ